ಎತ್ತಿನ ಹೊಳೆ ಯೋಜನೆ ಇವತ್ತು ಉದ್ಘಾಟನೆ ಆಯಿತು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ನಮ್ಮ ನೀರಾವರಿ ಸಚಿವರು, ನೀರಾವರಿ ಖಾತೆ ಕೂಡ ಅವ್ರ ಹತ್ರನೇ ಇದೆ. ಗಂಗಾ ಪೂಜೆ ಮಾಡಿ ಬಾಗಿನ ಅರ್ಪಿಸಿ ಎತ್ತಿನ ಹೊಳೆ ಯೋಜನೆಗೆ ಉದ್ಘಾಟನೆ ಮಾಡಲಾಯಿತು. ಚಾಲನೆ ಕೊಡಲು ಉದ್ಘಾಟನೆ ಮಾಡಲಾಯಿತು. 23,000 ಕೋಟಿ ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಬಯಲಸೀಮೆ 7 ಜಿಲ್ಲೆಗಳಿಗೆ 24 TMC ನೀರು ತರಬೇಕು ಅನ್ನುವ ಯೋಜನೆ ಇದು. DK ಶಿವಕುಮಾರ್ ಅವರು ನೆನ್ನೆನೇ ಹೋಗಿದ್ರಲ್ಲಿ. ನೆನ್ನೆನೇ ಹೋಗಿ ಪೂಜೆ ಪುನಸ್ಕಾರ ಹೋಮ ಹವನದಲ್ಲಿ ಭಾಗಿಯಾಗಿದ್ದರು. ಸಕಲೇಶ್ಪುರದ ಹತ್ರ ದೊಡ್ಡ ನಾಗರ ಅಲ್ಲಿ ಯೋಜನೆಗೆ ಚಾಲನೆ ಕೊಟ್ಟರು. ಹೆಬ್ಬನಹಳ್ಳಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗಂಗಾ ಪೂಜೆ ಮಾಡಿ ಬಾಗಿನ ಅರ್ಪಣೆ ಮಾಡಿದ್ರು. ಪಶ್ಚಿಮ ಘಟ್ಟದ ನೀರನ್ನು, ನೇತ್ರಾವತಿಯ ಉಪನದಿಗಳ ನೀರನ್ನು 7 ಜಿಲ್ಲೆಗಳಿಗೆ ಹರಿಸುವಂಥ ಯೋಜನೆ ಇದು. 7 ಜಿಲ್ಲೆಗಳ 527 ಕೆರೆಗಳನ್ನು ತುಂಬಿಸೋದು ಎತ್ತಿನ ಹೊಳೆ ಪ್ರಾಜೆಕ್ಟು. 6,657 ಗ್ರಾಮಗಳಿಗೆ ಇದರಿಂದ ಅನುಕೂಲ. ನೋಡಿ, ಬಟನ್ ಒತ್ತಿದ ಮೇಲೆ ನೀರು ಬಂದಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. 6,657 ಗ್ರಾಮಗಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಸುಮಾರು 76 ಲಕ್ಷ ಜನರಿಗೆ ಕುಡಿಯುವ ನೀರು. 24 TMC ತರೋ ಗುರಿ ಇದೆ. ಹಾಸನ, ಚಿಕ್ಕಮಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಬೆಂಗಳೂರು ಗ್ರಾಮಾಂತರ 7 ಜಿಲ್ಲೆ. 2012ರಲ್ಲಿ ಮೊದಲಿಗೆ ಇದರದ್ದು ಪ್ಲ್ಯಾನ್ ಆದಾಗ 8,323 ಕೋಟಿ ರೂಪಾಯಿ ಅಂದಾಜಿತ್ತು ಬೇಕಾಗೋದು. ಈಗ 23,252 ಕೋಟಿ ಖರ್ಚಾಗಿದೆ. ಇನ್ನೂ ಮುಗಿದಿಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ 28,500 ಕೋಟಿ ಆಗಬಹುದು ಅಂತ ಅಂದಾಜು. 2012ರಲ್ಲಿ 8,000 ಚಿಲ್ಲರೆ ಕೋಟಿ ಅಂದಾಜು ವೆಚ್ಚ ಇದ್ದದ್ದು 28,000 ಕೋಟಿಗೆ ಬಂದು ನಿಂತಿದೆ ಈಗ. ಸವಾಲುಗಳು ಹಾಗೆ ಇದ್ವು. ಸೂಕ್ಷ್ಮ ಪ್ರದೇಶದಲ್ಲಿನ ನೀರನ್ನು ಎತ್ತಬೇಕು. ಪಶ್ಚಿಮ ಘಟ್ಟದಲ್ಲಿ 940 ಅಡಿ ಮೇಲಕ್ಕೆ ಎತ್ತಬೇಕು ನೀರನ್ನು. ಆ ನೀರನ್ನು ಮೇಲಕ್ಕೆ ಎತ್ತೋದಕ್ಕೆ 274 ಮೆಗಾವ್ಯಾಟ್ ಕರೆಂಟು. 24 TMC ನೀರು ಸಿಗಬಹುದು ಅನ್ನೋ ಅಂದಾಜು. ಆದರೆ IISc ಅವರು ಒಂದು ಸಂಶೋಧನೆ ಮಾಡಿ ಹೇಳಿದ್ರು, ಒಂದು ಸರ್ವೆ ಮಾಡಿ ಹೇಳಿದ್ರು, 8 TMCಗಿಂತ ಜಾಸ್ತಿ ಸಿಗೋದಿಲ್ಲ ಇಲ್ಲಿ ನೀರು ಅಂತ. 8 TMCಗಿಂತ ಜಾಸ್ತಿ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಫೈನಲಿ ಏನೇನಾಗುತ್ತೆ ಅಂತ. 1980ರಲ್ಲಿ ನೇತ್ರಾವತಿ ನದಿ ತಿರುವಿನ ಪ್ರಸ್ತಾಪ ಬರುತ್ತೆ. ನೀರಾವರಿ ತಜ್ಞ GS ಪರಮಶಿವಯ್ಯ ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ, ಈ ರೀತಿ ಮಾಡುವ ಮೂಲಕ ಬರಪೀಡಿತ ಪ್ರದೇಶಗಳಿಗೆ ನೀರು ಕೊಡಬಹುದು ಅಂತ. 2010ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಜಲಸಂಪನ್ಮೂಲ ಸಚಿವರಿದ್ದಾಗ ಪ್ರಸ್ತಾವನೆ ಬರುತ್ತೆ. 2012ರಲ್ಲಿ ಮುಖ್ಯಮಂತ್ರಿಯಾಗಿ ಸದಾನಂದ ಗೌಡರಿದ್ದಾಗ ಆಡಳಿತಾತ್ಮಕ ಅನುಮೋದನೆ ಸಿಗುತ್ತೆ ಅದಕ್ಕೆ. 2014ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರ್ತಾರೆ. ಆವಾಗ 8,323 ಕೋಟಿಯಿಂದ 12,912 ಕೋಟಿಗೆ ಯೋಜನೆಯ ವೆಚ್ಚ ಜಾಸ್ತಿ ಆಗಿರುತ್ತೆ. 2014 ಮಾರ್ಚ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಯೋಜನೆಗೆ ಚಾಲನೆ ಕೊಡ್ತಾರೆ ಮುಖ್ಯಮಂತ್ರಿಗಳು. 2014 ಮಾರ್ಚ್, 10 ವರ್ಷದ ಹಿಂದೆ. 2022ರಲ್ಲಿ ಯೋಜನೆಯ ಪರಿಷ್ಕೃತ ಮೊತ್ತ 23,252 ಕೋಟಿ ಆಗುತ್ತೆ. ಈಗ ಮೊದಲನೇ ಹಂತ ಉದ್ಘಾಟನೆ ಆಗಿದೆ. 2017-18ಕ್ಕೆ ಪೂರ್ತಿಯಾಗಿ ಮುಗಿಯುತ್ತೆ. ಅಲ್ಲಿಗೆ ಟೋಟಲ್ ಖರ್ಚು ಒಂದು 28,500 ಕೋಟಿಯ ತನಕ ಆಗಬಹುದು ಅಂತ ಅಂದಾಜು. ನೇತ್ರಾವತಿ ನದಿಯ 4 ಉಪನದಿಗಳು, ಹೊಂಗಡಹಳ್ಳ, ಎತ್ತಿನಹೊಳೆ, ಕಾಡುಮನೆಹೊಳೆ ಮತ್ತು ಕೇರಿಹೊಳೆ, ಅಲ್ಲಿಂದ ನೀರು ತರೋ ಯೋಜನೆ ಇದು. 4 ಉಪನದಿಗಳಿಗೆ 8 ಕಡೆ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಅಲ್ಲಲ್ಲಿ ಚೆಕ್ ಡ್ಯಾಮ್ ಕಟ್ಟಿ ಹರಿಯೋ ಹಳ್ಳದಿಂದ ನೀರು ನಿಲ್ಲಿಸ್ಕೊಳ್ಳೋದು, ಅಲ್ಲಿಂದ ಪಂಪ್ ಮಾಡೋದು. 7 ಮುಗಿದಿದ್ದಾವೆ, ಇನ್ನು 1 ಆಗಬೇಕು. 8 ಚೆಕ್ ಡ್ಯಾಮ್ಗಳಿಂದ 940 ಅಡಿ ಎತ್ತರಕ್ಕೆ ನೀರನ್ನು ಪಂಪ್ ಮಾಡುವ ಯೋಜನೆ. ದೊಡ್ಡ ಮೋಟ್ರನ್ನ ಹೆಬ್ಬನಹಳ್ಳಿ ಚೆಕ್ ಡ್ಯಾಮ್ಗೆ ಇಟ್ಟಿದ್ದಾರೆ. ಅಲ್ಲಿಂದ ಮೇಲಕ್ಕೆತ್ತಿದ ಮೇಲೆ ಗ್ರಾವಿಟಿಯಿಂದ ನೀರಿನ ಹರಿವು, ನಾರ್ಮಲ್ ಹರಿವು 274 ಕಿಲೋಮೀಟರ್ ಹರ್ಕೊಂಡು ಬರುತ್ತೆ ನೀರು. ಕೊರಟಗೆರೆ ತಾಲೂಕು ಭೈರಗೊಂಡ್ಲು ಡ್ಯಾಮ್ನಲ್ಲಿ 5.7 TMC ನೀರನ್ನು ಸ್ಟೋರ್ ಮಾಡೋದು. ಚೆಕ್ ಡ್ಯಾಮ್ನಿಂದ ಮತ್ತೆ 80
ಮೀಟರ್ ಎತ್ತರಕ್ಕೆ ನೀರನ್ನು ಪಂಪ್ ಮಾಡೋದು. ಅಲ್ಲಿಂದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಪೈಪ್ಲೈನ್ನಲ್ಲಿ ನೀರನ್ನು ತರುವಂಥ ಯೋಜನೆ. ಮುಖ್ಯಮಂತ್ರಿಗಳು ಮಾತಾಡಿದರು, ಕೇಳಿಸ್ಕೊಳ್ಳಿ. ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಮೊದಲನೇ ಹಂತದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೇವೆ. ಈ ಯೋಜನೆ 2 ಹಂತಗಳಲ್ಲಿ ಕಾರ್ಯಗತ ಆಗ್ತದೆ. ಈಗ ಮೊದಲನೇ ಹಂತದ ಯೋಜನೆ ಉದ್ಘಾಟನೆ ಆಗಿದೆ. 2ನೇ ಹಂತದ ಯೋಜನೆ ಪ್ರಾರಂಭ ಆಗಿ ಇನ್ನು 2026-27ಕ್ಕೆ ಮುಗೀತದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ಯಾರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಸಂಶಯ ಇಟ್ಕೊಳ್ಳಬಾರದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಜನರಲ್ಲಿ ಅನುಮಾನವನ್ನ, ಸಂಶಯವನ್ನ ಹುಟ್ಟು ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಆಧಾರರಹಿತವಾದಂಥ, ಜನರನ್ನ ತಪ್ಪುದಾರಿಗೆಳಿತಕ್ಕಂಥ ಪ್ರಯತ್ನವೇ ಹೊರತು ಯಾವುದು ಕೂಡ ಸತ್ಯ ಇಲ್ಲ. ಇವತ್ತು ಮೊದಲನೇ ಹಂತದ ಯೋಜನೆ ಮುಗಿದಿದೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ, ಈ ಎತ್ತಿನ ಹೊಳೆ ಯೋಜನೆಯನ್ನ ಭೂಮಿ ಪೂಜೆ ಮಾಡಿದ್ದು ನಾನೇ. ಎಷ್ಟೇ ದುಡ್ಡು ಖರ್ಚಾಗ್ಲಿ ಕುಡಿಯ ನೀರನ್ನು ಕೊಡ್ತೀವಿ, 527 ಕೆರೆಗಳನ್ನು ಕೂಡ ತುಂಬಿಸ್ತೇವೆ. ಕರ್ನಾಟಕ ನೀರಾವರಿ ಇಲಾಖೆ ಮತ್ತು ಸರ್ಕಾರದಲ್ಲಿ ಇವತ್ತೊಂದು ಐತಿಹಾಸಿಕವಾದಂತ, ಒಂದು ಪವಿತ್ರವಾದಂತ, ಮಹತ್ವವಾದಂತ ದಿನ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ನಾವು ಗಂಗಾ ಮಾತೆ ಗೌರಿ ಹಬ್ಬ ಒಂದು ಈ ಗಟ್ಟಿ ಹತ್ತಿ ಇಳಿತಿದ್ದಾಳೆ ಗಂಗೆ. ಗಂಗಾ ಮಾತೆ ಗುಡ್ಡ ಬೆಟ್ಟಗಳನ್ನ ಇಳಿದು ಬಯಲುಸೀಮೆ ಕಡೆಗೆ ಹರಿತಿದ್ದಾಳೆ. ಸಕಲೇಶ್ಪುರದ ಪುಣ್ಯ ಕ್ಷೇತ್ರದಿಂದ ವಾಣಿವಿಲಾಸ್ ತಾಯಿಯ ಕಣಿವೆ ಮಾರಮ್ಮನ ಸನ್ನಿಧಿಗೆ ಈ ನೀರನ್ನ ಹರಿಸಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಇವತ್ತು ಮಾಡಿದ್ದೇವೆ. 10 ವರ್ಷದಿಂದ ಮಾರ್ಚ್ 5ನೇ ತಾರೀಕು 1914ರಂದು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆಯನ್ನ ಮಾಡಿ, ಇವತ್ತು 10 ವರ್ಷದ ನಂತರ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನ ಸಾಧನೆ ಮಾಡಿದ್ದೇವೆ. ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಈ ಒಂದು ಮಹತ್ವವಾದಂತಹ ಯೋಜನೆ ಸಾಕ್ಷಿ, ನಿಮ್ಮ ಕಣ್ಣುಗಳ ಸಾಕ್ಷಿ, ನಿಮ್ಮ ಮಾತು. ಕಳೆದ ಹಲವಾರು ದಶಕಗಳಿಂದ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಈ ಭಾಗದಲ್ಲಿ ನೀರು ಕೊಡ್ತಕ್ಕಂಥ ಈ ಯೋಜನೆ ತಮಗೆ ತಿಳಿದಿರೋ ಹಾಗೆ ಶುರುವಾದಾಗ ಸುಮಾರು 8,500 ಕೋಟಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್. ಈಗಾಗಲೇ ಅದು 22 ಸಾವಿರ ಕೋಟಿ ಆಗಿದೆ. ನೋಡೋಣ ಇವತ್ತು ಅದನ್ನ ಈ ಪ್ರಾಜೆಕ್ಟ್ ಇವತ್ತು ಚಾಲನೆ ನೀಡ್ತಾ ಇರ್ತಕ್ಕಂಥದ್ದು ಸಂತೋಷ. ಆದರೆ ಅದರ ಮೂಲ ಉದ್ದೇಶ ಈಡೇರ್ತದ ಅಂತಕ್ಕಂಥದ್ದು ಇನ್ನೂ ಕೂಡ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇದೆ. ಬರುವಂಥ ದಿನಗಳು ಅದೆಲ್ಲದೂ ಕೂಡ ಉತ್ತರ ಸಿಗುತ್ತೆ. ಬಹಳ ವಿರೋಧ ಇತ್ತು ಈ ಯೋಜನೆಗೆ ಪಶ್ಚಿಮ ಘಟ್ಟದ ಜನರಿಂದ, ಪರಿಸರವಾದಿಗಳಿಂದ. ಲೆಟಸಿ ಬರಗಾಲದ ಜನರ ದಾಹ 24 TMCಯಿಂದ ಈಡೇರಲಿ. ಮತ್ತು ವಿಜೇಂದ್ರ ಅವರು ಹೇಳ್ದಂಗೆ ಬರಲಿ ನೀರು, ಅದು 24 TMCನೂ ಬರಬೇಕು ನೀರು ಅಂದ್ಕೊಂಡು ಹಂಗೆ ಆಗಬೇಕು. ಎನಿವೇಸ್, DK ಶಿವಕುಮಾರ್ ಪಾಲಿಕೆ ಅವರು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯ ಮೊದಲನೇ ಹಂತ ಉದ್ಘಾಟನೆಗೊಂಡಿರೋದು. ಫೆದರ್ ಇನ್ ಇಸ್ ಕ್ಯಾಪ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.